ಶ್ರೀ ಬಸವೇಶ್ವರ ಕಲಾ ನಾಟ್ಯ ಸಂಘ ಹಿರೇಗುಳ್ಬಾಳ್ ಇವರು ಶ್ರೀ ಶೇಖರ್ ಎಸ್ ಕುಂಬಾರ್ ಸಾಕಿನ್ ಹೆಬ್ಬಳ್ಳಿ ಇವರ ವಿರಚಿತ ಧರ್ಮದ ಮನೆಯಲ್ಲೊಂದು ಕರ್ಮಕಾಂಡ ಅರ್ಥಾತ್ ಸತ್ಯದ ದೀಪ ಹಚ್ಚಿದ ಬಡವ ಎಂಬ ಸುಂದರ ಸಾಮಾಜಿಕ ನಾಟಕ ಈಗ ಉದ್ಘಾಟನೆಯಾಗುತ್ತಿದ್ದು, ಈ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮೆ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನ್ ಅವರು ಮುತ್ತತ್ತಿ ಹಾಗೂ ಶ್ರೀ 108 ಶಟಸ್ಥಲ ಬ್ರಹ್ಮ ಶ್ರೀ ಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ್ ಕವಿತಾಳ್ ಹಿರೇಗುಳ್ಬಾಳ್ ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಚೆನ್ನಯ್ಯ ವೇದಮೂರ್ತಿ ಚೆನ್ನಯ್ಯ ಸ್ವಾಮಿಗಳು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನು ಬೆಳಗಿಸುವವರು ನಮ್ಮೂರಿನ ಗೌಡರು ಆಗಿರುವಂಥ ಸನ್ಮಾನ್ಯ ಶ್ರೀ TR ಪಾಟೀಲ್ ಸರ್ ಪಾಟೀಲ್ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆಗಿರುವಂಥ ಮಾನ್ಯ ಶ್ರೀ ಗುಳಪ್ಪ ಡೋಣಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ಮಲ್ಲಪ್ಪ ಆಕಳವಾಡಿ ಅಧ್ಯಕ್ಷರು ಹುಚ್ಚೇಶ್ವರ ಬ್ಯಾಂಕ್ ರಾಂಪುರ್ ಇವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹಿರೇಗುಳ್ಬಾಳ್ ತಾಂಡದ ಹಿರಿಯರು ಮುಖಂಡರು ಆಗಿರುವಂಥ ಮಾಜಿ ಸದಸ್ಯರು ಆಗಿರುವಂಥ ವಾಸು ಲಮಾಣಿ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಮುತ್ತತ್ತಿಯ ಮುಖಂಡರು ಆಗಿರುವಂಥ ಮಾನ್ಯ ಶ್ರೀ ಸಿದ್ದು ಲೋಕಾಪುರ್ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನಿತರಾಗಿ ಸನ್ಮಾನ್ಯ ಶ್ರೀ ರವಿಶಂಕರ್ ಬ ಕೋತಿನ್ ತಾಲೂಕಾ ಅಧ್ಯಕ್ಷರು ರೈತ ಸಂಘ ನಿಡಗುಂದಿ ಹಾಗೂ ಸನ್ಮಾನ್ಯ ಶ್ರೀ ಮಾರುತಿ ಪಾಟೀಲ್ ಕ್ಲಾಸ್ 1 ಗುತ್ತಿಗೆದಾರರು ಸಾಕಿನ್ ಆಲ್ಮಟ್ಟಿ ಹಿರೇಗುಳ್ಬಾಳ್ ಗ್ರಾಮದಲ್ಲಿ ಜಲಜೀವನ ಕೆಲಸವನ್ನ ಮಾಡಿರುವಂತ ಗುತ್ತಿಗೆದಾರರು, ಸನ್ಮಾನ್ಯ ಶ್ರೀ ಸಾಬಣ್ಣ ಅಂಗಡಿ ತಾಲೂಕಾ ಉಪಾಧ್ಯಕ್ಷರು ರೈತ ಸಂಘ ನೆಡಗುಂದಿ, ಸನ್ಮಾನ್ಯ ಶ್ರೀ ಕೃಷ್ಣ ಧರ್ಮರ್ ಕ್ಲಾಸ್ 1 ಗುತ್ತಿಗೆದಾರರು ಸಾಕಿನ್ ಆಲ್ಮಟ್ಟಿ, ಸನ್ಮಾನ್ಯ ಶ್ರೀ ಮಹೇಶ್ ಕಲ್ಲಪ್ಪ ತೋಟದ್ CRP ಕುಂದರಗಿ ತಾಲೂಕ್ ಬೀಳಗಿ ಸಾಕಿನ್ ಹಿರೇಗುಳ್ಬಾಳ್, ಸನ್ಮಾನ್ಯ ಶ್ರೀ ಗುಳಪ್ಪ ಹನುಮಂತ ಕೋತಿನ್ PDO ಗ್ರಾಮ ಪಂಚಾಯತ್ ನಾಗೂರ್ ತಿರಂಗಾಲ್ ಮಡಿಕೇರಿ ಸಾಕಿನ್ ಹಿರೇಗುಳ್ಬಾಳ್, ಶ್ರೀ ಮಂಜುನಾಥ್ ಮ ವಾಲಿಕಾರ್ ಯುವ ಮುಖಂಡರು ಹಿರೇಗುಳ್ಬಾಳ್, ಕುಮಾರ್ ಅನಿಲ್ ಕುಮಾರ್ ನೀಲಪ್ಪ ಕೋತಿನ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ KPTCL ಕೊರಟಗೇರಿ ತಾಲೂಕ್ ಕೋಲಾ, ಕುಮಾರ್ ಮಂಜುನಾಥ್ ಹನುಮಂತ್ ತಳವಾರ್ PUC ದ್ವಿತೀಯ ವರ್ಷ 2024-25ರಲ್ಲಿ 93 ಅಂಕ ಪಡೆದು ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿರುವಂತಹ ವಿದ್ಯಾರ್ಥಿ. ಅದೇ ರೀತಿಯಾಗಿ ಕುಮಾರ್ ಅಭಿಷೇಕ್ ಮಲ್ಲಪ್ಪ ಹೆರ್ಕಲ್ 2024-25 SSLC ಪರೀಕ್ಷೆಯಲ್ಲಿ 91.56ರಷ್ಟು ಅಂಕ ಪಡೆದು ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಂತ ವಿದ್ಯಾರ್ಥಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆಯಲ್ಲಿ ಮಹಾಂತೇಶ್ ರಾಠೋಡ್ ಸರ್ ಪ್ರಧಾನಮಂತ್ರಿ ಪದಕ ವಿಜೇತರು, ಮಾನ್ಯ ಶ್ರೀ BS ನಾಗರಾಳ್ ಪೊಲೀಸ್ ಇಲಾಖೆ ಆಲ್ಮಟ್ಟಿ, ಪಾಂಡು ಕಟ್ಟಿಮನಿ ಸಾಕಿನ್ ಚಿಮ್ಮಲಿಗೆ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ರವಿ ವಾಲಿಕಾರ್, ಹನುಮಂತ ಕೊಂತಿಕಲ್, ಬಸು ವಾಲಿಕಾರ್, ಶಶಿಕುಮಾರ್ ಕೋತಿನ್ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದು ಬಸಪ್ಪ ಮೇಟಿ ಅವರು
ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದು ಮಾನ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಸವರಾಜ್ ಕ್ಯಾಡಿ ಶಿಕ್ಷಕರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶಟಸ್ಥಳ ಬ್ರಹ್ಮೇಶ್ವರಿ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಅಜ್ಜನವರು ಮುತ್ತತ್ತಿ ಹಾಗೂ ಶ್ರೀ 108 ಶಟಸ್ಥಳ ಬ್ರಹ್ಮ ಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಅಜ್ಜನವರ ಕವಿತಾಳ್ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ವೇದಮೂರ್ತಿ ಚೆನ್ನಯ್ಯ ಹಿರೇಮಠ ಅಜ್ಜನವರು ಇವರಿಗೆ ಹೃದಯಪೂರ್ವಕವಾಗಿ ಮಾಲಾರ್ಪಣೆಯನ್ನು ಮಾಡಿ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸತೀಶ್ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಮಮತೆ ಬಂಧನ ಕಳಚಿ ಬರುದೂರ ನಿಂತವನು, ಮಮತೆ ಬಂಧನ ಕಳಚಿ ಬರುದೂರ ನಿಂತವನು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೂರಿನ ಗೌಡರಾಗಿರುವಂತಹ ಸನ್ಮಾನ್ಯ ಶ್ರೀ TR ಪಾಟೀಲ್ ಅವರಿಗೆ ಶಿವಕೋಟೆ ಅವರಿಂದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಗುಳಪ್ಪ ಡೋಣಿ ಅವರಿಗೆ ಶನ್ಬಾಸು ತೋಟದವರಿಂದ ಅಧ್ಯಕ್ಷರು ಉಚ್ಚೇಶ್ವರ್ ಬ್ಯಾಂಕ್ ರಾಂಪುರ್ ಶ್ರೀ ಮಲ್ಲಪ್ಪ ಸಾಕಿನ ಆಕಳವಾಡಿ ಇವರಿಗೆ ಸತೀಶ್ ಆಕಳವಾಡಿ ಇವರಿಗೆ ಅಡಿಯಪ್ಪ ಕೋತಿನವರಿಂದ ಮಾನ್ಯ ಶ್ರೀ ವಾಸು ಲಮಾಣಿ ಇವರಿಗೆ ಅನಿಲ್ ತೋಟಾದಿವರಿಂದ ವೀರ ಧೀರರಾಳಿದ ನಾಡು ನಿಲ್ಲದು, ಶಾಂತಿ ಮಂತ್ರ ಪಾಡಿದ ವೀರು ನಿಲ್ಲದು, ಚಿತ್ತೂರು ಲೋಕಾಪುರಿ ಇವರಿಗೆ ಮಳೆಯಪ್ಪ ಮೇಟಿ ಅವರಿಂದ ಶ್ರೀ ಬಸವರಾಜ್ ಕ್ಯಾಡಿ ಇವರಿಗೆ ಬಸವರಾಜ್ ಸುನಗಾರಿ ಅವರಿಂದ
ರೋಮ ರೋಮಗಳು ಲಿಂಗವಾಗೆ ಜೈವ ಗಂಗದವಳೆದು ಹೋಗಿ ಮುಗಿಲೆ ಕಡಲೆ ಮುಗಿಲೆ ಕಡಲೆ ನಡುವು 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 ಎಲ್ಲ ನಡುವು 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 ಎಲ್ಲ ಹನುಮಂತ್ ಮೇಟಿ ಅಧ್ಯಕ್ಷ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ಈರಣ್ಣ ಮಠ್ ಇವರಿಂದ ನಡುವು 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 ಎಲ್ಲ ಗಂಗದ ನಡುವು 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 ಎಲ್ಲ ಗಂಗ ಸನ್ಮಾನ್ಯ ಶ್ರೀ ಶಶಿಕುಮಾರ್ ಚ ಕೋತಿನ್ ಎಂಜಿನಿಯರ್ ಬೆಂಗಳೂರು ಇವರಿಗೆ ಕೊಳ್ಳಿ ಸರ್ ಇಂದ ಕನ್ನಡ ರೋಮಾಂಚನವೇ ಕನ್ನಡ ಕಸೂರಿ ನುಡಿದು ಕರುನಾಡ ಮಣ್ಣಿದು ಚಿಂತಿಸು ಪ್ರಾರ್ಥಿಸು ವಂದಿಸು ಶ್ರೀ ಬಸವರಾಜ್ ಎಸ್ ವಾಲಿಕರ್ ಶಿಕ್ಷಕರು ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತ ಮಾನ್ಯ ಶ್ರೀ ಅವರಿಗೆ ಮಲ್ಲಪ್ಪ ಶಿವಲಿಂಗಪ್ಪ ಮೇಟಿ ಅವರಿಂದ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಹನುಮಂತ್ ಕೊಂತಿಕಲ್ ಮಾಜಿ ಸೈನಿಕರು ಇವರಿಗೆ ಲಕ್ಷ್ಮಣ್ ತಳವಾರ್ ಇವರಿಂದ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಗಣಗಳ ನೆಲೆಬೀಡು ಹಿಡಿಸದಿರು ಈ ಹೆಸರ ಈ ಹೆಸರ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ನಮ್ಮೂರಿನ ಹಿರಿಯರಾದ ರವಿ ನಿಜಪ್ಪ ವಾಲಿಕರ್ ಇವರಿಗೆ ಶಿವಪ್ಪ ಕಟ್ಟಿಮನಿಯವರಿಂದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಬಸಪ್ಪ ಮೇಟಿ ಇವರಿಗೆ ರಮೇಶ್ ಕೋತಿನ್ ಇವರಿಂದ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾಡಿನ ಕೈಯುವೋಕೆ ಮೂರೇ ದಿನ ಹರಸಿದರು ಮುಡಿಗಳು ಗಡಿಸಿದರು ಗಡಿಗಳು ನೆತ್ತರದೆ ನೆಚ್ಚಿನ ನೆಚ್ಚಿನ ಸಮಾಜವ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈಗ ಕಾರ್ಯಕ್ರಮದ ಉದ್ಘಾಟನೆ ದಿವ್ಯ ಜ್ಯೋತಿಯನ್ನು ಬೆಳಗಿಸುವರು ಶ್ರೀ ಶಟಸ್ಥಳ ಬ್ರಹ್ಮೆ ಶ್ರೀ ಗುರುಲಿಂಗ ಶಿವಾಚಾರ್ಯರು ಮಹಾಸ್ವಾಮಿಗಳು ಹಿರೇಮಠಾಜನವರು ಮುತ್ತತ್ತಿ, ಶ್ರೀ
108 ಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಲಿ ವಸ್ತಿ ಕವಿತಾಳ್ ಅಜ್ಜನವರ ಅನುಪಸ್ಥಿತಿಯಲ್ಲಿ ಶ್ರೀ ವೇದಮೂರ್ತಿ ಚೆನ್ನಯ್ಯ ಹಿರೇಮಠ ಅಜ್ಜನವರು ಹಾಗೂ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಶ್ರೀ TR ಪಾಟೀಲ್ ಅವರು ಹಾಗೂ ಎಲ್ಲ ಮಾನ್ಯರು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಪಾಟೀಲ್ ಅವರು ರಿಬ್ಬನ್ ಕಟ್ ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಬಸವೇಶ ಈ ದೇವರು ಒಬ್ಬನೇ ಬಸವೇಶ ಕುಳಬಾಳ ಪುರವಾಸ ಭಕ್ತರ ಮನದೇವಾಸ ಅಂದದ ಹೊರತಾರೆಯ ತಂದಿರುವಿನ ಪಾದಕ ಕೇಳಿ ಬಲ್ಲಿಸಲಯ್ಯ ಗುರುವೆಯೇ ವರ್ಣಿಸಲಯ್ಯ ಕೇಳಿ ಬಲ್ಲಿಸಲಯ್ಯ ರವಿ ಕೋತಿನ್ ಅವರು ಬಲೂನ್ ಅನ್ನ ಆರಿಸುವುದರೊಂದಿಗೆ ಉದ್ಘಾಟನೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಜ್ಯೋತಿಯನ್ನ ಬೆಳಗಿಸುವುದು ಮತ್ತು ರಿಬ್ಬನ್ ಕಟ್ ಮಾಡಿರುವುದು ಮತ್ತು ಪುಗ್ಗವನ್ನ ಆರಿಸಿರುವಂತಹ ಎಲ್ಲ ಮಾನ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಸನ್ಮಾನಿತ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ರವಿಶಂಕರ್ ಬ ಕೋತಿನ್, ತಾಲೂಕಾ ಅಧ್ಯಕ್ಷರು, ರೈತ ಸಂಘ ನಿಡಗುಂದಿ, ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು. ಸೇರ್ಕೊಡ್ರಿ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧಿಯು ಕನ್ನಡ ಕವಿನುಡಿಯು ಶ್ರೀ ಸನ್ಮಾನ್ಯ ಶ್ರೀ ಮಾರುತಿ ಪಾಟೀಲ್, ಕ್ಲಾಸ್ 1 ಗುತ್ತಿಗೆದಾರರು, ಸಾಕಿನ ಆಲ್ಮಟ್ಟಿ, ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು. ಸನ್ಮಾನ್ಯ ಶ್ರೀ ಸಾಬಣ್ಣ ಅಂಗಡಿ, ತಾಲೂಕಾ ಉಪಾಧ್ಯಕ್ಷರು, ರೈತ ಸಂಘ ನಿಡಗುಂದಿ. ಸನ್ಮಾನ್ಯ ಶ್ರೀ ಕೃಷ್ಣ ಧರ್ಮರ್, ಕ್ಲಾಸ್ 1 ಗುತ್ತಿಗೆದಾರರು, ಸಾಕಿನ್ ಆಲ್ಮಟ್ಟಿ. ಅದೇ ರೀತಿಯಾಗಿ ಪಾಂಡು ಗಟ್ಟಿಮಣಿ, ಸಾಕಿನ್ ಚಿಮ್ಮಲಿಗಿ.
ಇರುವೆಯೋ ಮಾನ್ಯ BS ನಾಗರಾಳ್ ಪೊಲೀಸ್ ಇಲಾಖೆ ಸಕಿನ್ ಆಲ್ಮಟ್ಟಿಯವರು, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಮಹೇಶ್ ಕಲ್ಲಪ್ಪ ತೋಟದ್ ಶಿಕ್ಷಣ ಸಂಯೋಜಕರು ಕುಂದರಗಿ ತಾಲೂಕ್ ಬೀಳ್ಗಿ ಸಾಕಿನ್ ಹಿರೇಗುಳ್ಬಾಳ್. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಗುಳಪ್ಪ ಹನುಮಂತ್ ಕೋತಿನ್ PDO ಗ್ರಾಮ ಪಂಚಾಯತ್ ನಾಗೂರ್ ತೆರಂಗಾಲ್ ಮಡಿಕೇರಿ ಸಾಕಿನ್ ಹಿರೇಗುಳ್ಬಾಳ್. ಕೈಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ಬರುವೆ. ಮುದು ಮುದು ಗಂಧ ಕನ್ನಡದ ಗಂಧ ಸಬರಿಗೆ ಇಂದು ಕೀರ್ತಿಯ ಗಂಧ, ಮುದು ಮುದು ಗಂಧ ಕನ್ನಡದ ಗಂಧ ಸಬರಿಗೆ ಇಂದು ಕೈಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಸನ್ಮಾನ್ಯ ಶ್ರೀ ಮಂಜುನಾಥ್ ವಾಲಿಕರ್ ಯುವ ಮುಖಂಡರು ಹಿರೇಗುಳ್ಬಾಳ್, ಅನಿಲ್ ಕುಮಾರ್ ನೀಲಪ್ಪ ಕೋತಿನ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ KPTCL ಕೊರಟಗೆರೆ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆ ಮಾಂತೇಶ್ ರಾಠೋಡ್ ಮುಖ್ಯಮಂತ್ರಿ ಪದಕ ವಿಜೇತರು. ಅದೇ ರೀತಿಯಾಗಿ 2024-25ನೇ ಸಾಲಿನಲ್ಲಿ ಶ್ರೀ ಬಸವೇಶ್ವರ ಜೂನಿಯರ್ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಕುಮಾರ್ ಮಂಜುನಾಥ್ ಹನುಮಂತ್ ತಳವಾರ್ 93 ಅಂಕ ಗಳಿಸಿ ನಮ್ಮ ಊರಿಗೆ ಹಾಗೂ ಆ ಶಾಲೆಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಂತ ವಿದ್ಯಾರ್ಥಿ. ಈ ವಿದ್ಯಾರ್ಥಿಗೆ ಅಭಿಮಾನಪೂರ್ವಕವಾಗಿ ಸನ್ಮಾನ್ಯ ಶ್ರೀ ಸುರೇಶ್ ತಳವಾರ್ ಸಾಕಿನ್ ಸುತ್ತಗುಂಡರ್ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರಿಗೆ 5,001 ರೂಪಾಯಿಯನ್ನ ಕಾಣಿಕೆಯನ್ನಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ವರ್ಷ ಈ ಡಿಗ್ರಿಯಲ್ಲಿನೂ ಕೂಡ ಇದೇ ರೀತಿಯಾದಂತಹ ಅಂಕವನ್ನ ಗಳಿಸಿದ್ರೆ 25,000 ಆ ಮಗುವಿಗೆ ಕೊಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಇಲ್ಲಿ ವಾಗ್ದಾನ ಮಾಡಿರೋದು ಬಹಳ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ 2024-25ನೇ ಸಾಲಿನ SSLCಯಲ್ಲಿ ಮಂಜು ಕುಂದ್ರಿ 24-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ 91.56ರಷ್ಟು ಅಂಕ ಗಳಿಸಿ ನಮ್ಮೂರಿಗೆ ಹೆಮ್ಮೆಯ ಪುತ್ರನಾಗಿ ಹೆಚ್ಚಿನ ಅಂಕ ಗಳಿಸಿದಂತ ವಿದ್ಯಾರ್ಥಿ ಅಭಿಷೇಕ್ ಮಲ್ಲಪ್ಪ ಹೆರ್ಕಲ್, ಈತನಿಗೂ ಕೂಡ ಸ್ವಾಗತ.
ಅಭಿಷೇಕ್ ಹೆರ್ಕಲ್ ಇವರಿಗೆ ಅವರ ಮಾವನಾಗಿರುವಂತ ರಮೇಶ್ ತಳಗ್ಯಾಳಿ ಅವರು ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನವನ್ನ ಸ್ವೀಕರಿಸಿದ ಎಲ್ಲ ಮಾನ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಕೊನೆಯ ಘಟ್ಟ ಈಗ ನಾಟಕದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಜಿ.ವಿ. ಮಠ್ ಗುರುಗಳು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ನಂದಿ ಅವತಾರಿ ಬಸವೇಶ್ವರನನ್ನ ಮನದಾಳದಲ್ಲಿ ನೆನೆಸಿಕೊಳ್ಳುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮೆ ಗುರುಲಿಂಗ ಶಿವಾಚಾರ್ಯರು ಹಿರೇಮಠಾಜನವರ ಮುತ್ತತ್ತಿ ಇವರ ಪಾದಾರವಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ 108 ಶಟಸ್ಥಲ ಬ್ರಹ್ಮ ಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ್ ಕವಿತಾಳ್ ಇವರ ಪಾದಾರವಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ ಗುರು ಹಿರಿಯರೇ, ಪ್ರಿಯ ಹಾಗೂ ಸನ್ಮಾನಿತರೆ, ಶ್ರೀ ಬಸವೇಶ್ವರ ನಾಟ್ಯ ಕಲಾ ಸಂಘದವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ಭುತವಾಗಿರುವಂಥ ಒಂದು ಕತೆ ಶ್ರೀ ಶೇಖರ್ ಎಸ್ ಕುಂಬಾರ್ ಅವರು ರಚಿಸಿರುವಂತಹ ಧರ್ಮದ ಮನೆಯಲ್ಲೊಂದು ಕರ್ಮಕಾಂಡ, ಅರ್ಥ ಸತ್ಯದ ದೀಪ ಹಚ್ಚಿದ ಬಡವ, ಇಂಥ ಒಂದು ಸುಂದರವಾದಂಥ ಸಾಮಾಜಿಕ ನಾಟಕವನ್ನು ಬಹಳಷ್ಟು ತಯಾರಿಯೊಂದಿಗೆ ಈ ಒಂದು ವೇದಿಕೆ ಮೇಲೆ ತಯಾರಾಗಿರುವಂಥ ಒಂದು ನಾಟಕ. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹೊಸಬರನ್ನು ಹೊಂದಿರುವಂಥ ಒಂದು ಪಾತ್ರಧಾರಿಗಳನ್ನು ನಾವು ನೋಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸೋದು. ಎಲ್ಲ ಯುವ ಪ್ರತಿಭೆಗಳು, ಯಾಕಂತಂದರೆ ನಮ್ಮೂರಿನ ಒಂದು ಹುಟ್ಟುಗುಣ ಎಲ್ಲರಲ್ಲಿನೂ ಕೂಡ ರಕ್ತದಲ್ಲೇ ಬರುವಂಥದ್ದು. ಅದು ಒಂದು ನಾಟಕ ಆಗಿರ್ಬೋದು, ಆಟ ಆಗಿರ್ಬೋದು, ಅದು ನಾವು ಮಾಡಬೇಕು ಅಥವಾ ಆಡಬೇಕು ಅಂತ ಏನಿರಲ್ಲ, ಅದು ತಾನೇ ಹುಟ್ಟಿನಿಂದನೇ ನಮ್ಮ ಹತ್ರ ಬರುವಂಥದ್ದು. ಅದು ಅಂಥ ಒಂದು ಕಲೆ ಇವತ್ತು ನಮಗೆಲ್ಲರಿಗೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಜನ ನೌಕರಿಯನ್ನು ಎಲ್ಲೋ ದೂರದ ಊರಲ್ಲಿ ನೌಕರಿಯನ್ನು ಮಾಡ್ತಾ ಇದ್ರು ಕೂಡ ನಮ್ಮೂರಿನ ಜಾತ್ರೆಗಾಗಿನೇ ವಿಶೇಷವಾಗಿ ತಮ್ಮೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ನಾಟಕದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗಿಯೂ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಅಂಥವರಿಗೆ ನಿಜವಾಗಿಯೂ ಒಂದು ಪ್ರೋತ್ಸಾಹದಾಯಕ. ಯಾಕಂತಂದರೆ ಗ್ರಾಮೀಣದಲ್ಲಿ ಏನಾದರೂ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಏನಾದರೂ ನಾವು ಬಿಂಬಿಸಬೇಕಾಗಿತ್ತು ಅಂತಂತಂದ್ರೆ ಅದು ಗ್ರಾಮೀಣದಲ್ಲಿ, ಅದು ನಾಟಕ ರೂಪದಲ್ಲೇ ನಾವು ನೀಡ್ತಾ ಇರೋದು. ಭಾಳಷ್ಟು ಜನರ ಮನ ಪರಿವರ್ತನೆ ಯಾವುದರಿಂದ ಆಗುತ್ತೆ ಇವತ್ತಿನ ಕಾಲದಲ್ಲಿ ಅಂತಂತಂದ್ರೆ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಒಳ್ಳೆಯ ನಾಟಕಗಳಿಂದ. ಅಂಥ ಒಂದು ಕಲೆ ಇವತ್ತು ನಮ್ಮ ಪಾತ್ರಧಾರಿಗಳು ನಮ್ಮ ಮುಂದೆ ಇವತ್ತೆಲ್ಲ ಮಾಡ್ತಾ ಇರೋದು ನಿಜವಾಗಿಯೂ ಹೆಮ್ಮೆ ವಿಷಯ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನಿಜವಾಗಿಯೂ ಈ ಒಂದು 5 ದಿವಸದ ಈ ಕಾರ್ಯಕ್ರಮ ನಮ್ಮೂರಿನಲ್ಲಿ ಈ ವರ್ಷ ವಿಶೇಷವಾಗಿ 5 ದಿವಸದಲ್ಲಿನೂ ಕೂಡ ಅದು ಎಂಥ ರೀತಿಯಾದಂಥ ಜನಸಂಖ್ಯೆಯನ್ನು ಕೂಡಿಸಿದ್ರು ಅಂತಂತಂದರೆ ನನಗೇನೆ ವಿಚಿತ್ರ ಆಗೋದು. ಒಂದು ಕನಿಷ್ಠ 600-700 ಜನ ದಿನನಿತ್ಯ ಸಾಯಂಕಾಲ ರಥೋತ್ಸವದಲ್ಲಿ ಭಾಗವಹಿಸಿ
ಸಾಕಷ್ಟು ಅನ್ನ ಸಂತರ್ಪಣೆಗಳನ್ನು ಏರ್ಪಡಿಸಿ ಮತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಇವತ್ತು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ತೋರುವಂತಹ ಭಾವಗೀತೆಗಳನ್ನು ಮತ್ತು ದೇಶಭಕ್ತಿ ಗೀತೆಗಳನ್ನು, ಅದರ ಜೊತೆಗೆ ಭಕ್ತಿ ಗೀತೆಗಳನ್ನು ನಿನ್ನೆ ದಿವಸ ನಾವು ಸಾಯಂಕಾಲ ನೋಡಿದ್ದೀವಿ. ಇವತ್ತಿನ ದಿವಸ ಒಂದು ಮನರಂಜನೆಗಾಗಿ ಸಾಂಸ್ಕೃತಿಕವಾಗಿರುವಂಥ ಒಂದು ಕಾರ್ಯಕ್ರಮ ಇವತ್ತು ಮಂಗಳೂರಿನಿಂದ, ತಿಪ್ಟೂರಿನಿಂದ ಕರೆಸಿರುವಂಥದ್ದು. ನಿಜವಾಗಿಯೂ ಇವತ್ತಿನ ಯುವಶಕ್ತಿ ನಿಜವಾಗಿಯೂ ದೇಶದ ದೊಡ್ಡ ಶಕ್ತಿ ಅನ್ನುವಂಥದ್ದು ಪ್ರೂವ್ ಮಾಡಿರುವುದು ಈ ಸಲ ಅನ್ನುವಂಥದ್ದನ್ನು ನಾನು ಅವರಿಗೆ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಋಣಿಯಾಗಿರುತ್ತೇನೆ. ಯಾಕಂತಂದರೆ ಈ ಹಳ್ಳಿಗಳು ಬೆಳಿಬೇಕು ಅಂತಂದ್ರೆ ಯುವಕರಿಂದ, ಅದು ಕಲಿತ ಯುವಕರಿಂದ, ಕಲಿತಂಥ ನೌಕರಿಯನ್ನು ಪಡ್ಕೊಂಡಿರುವಂಥ ನಮ್ಮ ಇವೆಲ್ಲ ಯುವಕರು ಊರಿಗಾಗಿ ತಮ್ಮ ಹಣವನ್ನು ವ್ಯಯ ಮಾಡುವಂಥದ್ದು ಅಂತಲ್ಲ, ಊರಿನ ಭವಿಷ್ಯತ್ವಕ್ಕಾಗಿ, ಊರಿನ ಏಳಿಗೆಗಾಗಿ ಹಣವನ್ನು ಇಲ್ಲಿ ಬಂದು ನಾವು ಇವತ್ತು ಎಷ್ಟೇ ಖರ್ಚಾದರೂ ಕೂಡ ಅವ್ರು ಮುಂದೆ ನಿಂತು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ಕೆ ನಮ್ಮೂರಿನ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಆ ಎಲ್ಲ ಯುವಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಅಜ್ಜನವರಿಂದ ಈಗ ಆಶೀರ್ವಚನ ದಯವಿಟ್ಟು. ಈಗ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ನಮ್ಮ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಜಿ.ಬಿ. ಮಠ್ ಶಿಕ್ಷಕರಿಗೆ ಈಗ ಸನ್ಮಾನ. ಈ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಗ್ರಾಮದ ಸತೀಶ್ ಮುಖಾರ್ತಿಯಾಳ್ ಹಾಗೂ ಶಿವಕೋಟೆಯವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ತೆರನಾಗಿ ನಮ್ಮ ಹಾರ್ಮೋನಿಯಂ ಮಾಸ್ತರ್ ಆದಂಥ ಲಿಂಗರಾಜ್ ಸೊನ್ನ ಸರ್ ಸಾಕಿನ ಬೀರ್ಕಬ್ಬಿ ಅವರಿಗೆ ನಮ್ಮ ನಾಟಕದ ಕಮಿಟಿಯವರಾದಂಥ ಶ್ರೀ ಚನ್ನಬಸಪ್ಪ ತೋಟಲ್ ಹಾಗೂ ಚೆನ್ನಯ್ಯ ಪೂಜಾರಿ ಅವರು ಸನ್ಮಾನ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಸತತ 2 ವರ್ಷಗಳವರೆಗೆ ನಮ್ಮ ಊರಿಗೆ ಬಂದು ಬಹಳ ಅದ್ಭುತವಾಗಿ ಒಂದು ನಾಟಕವನ್ನು ಕಲಿಸಿದ್ದಾರೆ. ಈ ಒಂದು ಹಾರ್ಮೋನಿಯಂ ಮಾಸ್ತರ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆನೆ. ಬಹಳ ಒಳ್ಳೆಯವರು, ಒಳ್ಳೆಯ ಒಂದು ನಾಟಕವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ಈಗ ಗುರು ಸರ್ ಒಂದು ಮಾತು ಹೇಳಿದರು. ಇವತ್ತ ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಮ್ಮೂರ ಜಾತ್ರೆ ನಾವು ನೋಡಿದ್ದೇವಂದ್ರೆ ಎಂಥ ಅದ್ಭುತ ಕಾರ್ಯಕ್ರಮ ರೀ. ಇಂಥ ಕಾರ್ಯಕ್ರಮ ನಾವು ನೋಡಬೇಕಾತಂದ್ರೆ ನಾವು ನಮ್ಮೂರು ಯುವಕರನ್ನ ನಾವು ಮೆಚ್ಚಲೇಬೇಕು. ಯಾಕಂತಂದ್ರೆ ಆ ಯುವಕರು ಎಷ್ಟು ಖರ್ಚು ಮಾಡ್ಯಾರ ಅನ್ನೋದು ಮುಖ್ಯ ಅಲ್ಲ, ಅವ್ರು ನಿಂತು ಯಾವ ತೆರನಾಗೆ ಪ್ಲ್ಯಾನ್ ಹಾಕ್ಕೊಂಡು ಹೆಂಗೆ ಮಾಡ್ಬೇಕನ್ನೋದು ಏನು ಮಾಡ್ಯಾರಲ್ಲ, ಅದನ್ನ ನಾವು ಕಣ್ತುಂಬ ಇಡೀ ಬಂದಂಥ ಈ ಏನು ಜಾತ್ರೆಗೆ ಬಂದಾರಲ್ಲ ಎಲ್ಲರೂ ಕಣ್ತುಂಬ ನೋಡ್ಕೊಂಡಾರ. ದೀಪದ ಅಲಂಕಾರ ಇರಬಹುದು, ಆ ದೇವಸ್ಥಾನದ ನ್ಯಾಚುರಲ್ ಹೂವಿನ ಅಲಂಕಾರ ಇರಬಹುದು. ಅವ್ರು ನೋಡಿದ್ರಿ ಆ ಕಾರವಾರ ಪುತ್ತೂರ್ಲಿಂದ ಕರೆಸಿದ್ದಾರೆ ಅವರು ಚೆಂಡೆ ಒಂದು ವಾದ್ಯ ವೃಂದದವ್ರನ್ನ. ಅದು ನಮ್ಮ ಎಲ್ಲ ಜನ ನೋಡಿ ಎಷ್ಟು ಹರ್ಷೋದ್ಗಾರ ಆದ್ರಿ. ಇವತ್ತ ನಿಜವಾಗಲೂ ನಮ್ಮೂರಿನ ಯುವಕರನ್ನು ನನ್ನ ಜೀವಮಾನ ಇರುತ್ತನ್ನು ಅವ್ರನ್ನ ಎಂದೂ ಮರೆಯಂಗಿಲ್ಲ. ಯಾರ್ಯಾರಪ್ಪ ಅಂತಂದ್ರೆ ಶಿವ ಡಮನಾಳ್ ಇರ್ಬೋದು, ಮಂಜುನಾಥ್ ವಾಲಿಕರ್ ಇರ್ಬೋದು, ಬಸಯ್ಯ ಮಠ್ ಇರ್ಬೋದು, ಅವರು ಇವ್ರೇನದೇ ಎಲ್ಲ ಯುವಕರು ಏನದಾರ ನೋಡ್ರಿ, ಬಹಳ ಒಳ್ಳೆಯ ಒಂದು ಸಂಘಟನೆ ಮಾಡಿಕೊಂಡು ಬಹಳ ಅದ್ಭುತವಾದಂಥ ಈ ಒಂದು ಕಾರ್ಯ ಮಾಡಕತ್ತಾರಲ್ಲ, ನಾವು ಮೆಚ್ತೇವೆ ಅವರಿಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆಗ್ತದ. ಯಾಕಂದ್ರೆ ನಿಜವಾಗಲೂ ಅವ್ರಿಗೆ ಮಾಡಿದಂಥ ಕೆಲಸ ರೊಕ್ಕ ಕೊಟ್ಟು ಹಂಗೆ ಕುಂದಿರ್ಬೋದು, ಅಲ್ಲಿ ಕೆಲಸ ಮಾಡ್ಬೇಕಾರ ಅಷ್ಟು ಸರಳ ಇಲ್ರಿ. ಯಾವಾಗಲೂ ರೊಕ್ಕ 10,000 ಕೊಡ್ಬೋದು, 20,000 ಕೊಡ್ಬೋದು, ನಿಂತು ಮಾಡ್ಬೇಕಾದ್ರೆ ಅಷ್ಟು ಸರಳ ಇಲ್ಲ. ಅದಕ್ಕೆ ನಾವು ಏನು ಹೇಳಕತ್ತೀನಿ ಅಂದ್ರೆ ಆ ಯುವಕರಿಗೆ ಮತ್ತು ನಮ್ಮ ಗ್ರಾಮದ ಗುರು ಹಿರಿಯರಿಗೆ ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಇವತ್ತಿನ ದಿವಸ ನಮ್ಮ ಊರಾಗ ಜಾತ್ರೆ ಆಗ್ಬೇಕಾರ ಎಲ್ಲರ ಒಂದು ಸಹಕಾರದಿಂದ ಆಗ್ಯದ. ಅವರಿಗೆ ನಾನು ನಿಜವಾಗಲೂ ಈ ದೇವಸ್ಥಾನದಲ್ಲಿ ನಿಂತು ಹೇಳ್ತೀನಿ, ನಿಜವಾಗಲೂ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾನೆ ಅಂತ ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ಅಜ್ಜರಿಂದ ಈಗ ಆಶೀರ್ವಾದ ವಚನ. ಸಾಂಬ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ. ಇದು ಬೆಳೆ ಜಡ ಬಂತಂದ್ರಣ, ಯಾಕಂದ್ರೆ ಇನ್ನು ಇವ್ರು ಬಿಡುದಲ್ಲ ಗೊತ್ತಾತು. ನಮ್ಮ ಸರ್ ಹೇಳ್ದಂಗೆ ಮರ್ಸ್ ಹೇಳ್ದಂಗೆ ತೋಟದವ್ರು ಹೇಳ್ದಂಗೆ ಗೊತ್ತಿನ ಸರ್ ನೀನು ಬಿಡುದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಮತ್ತೆ ಬಿಡುದಿಲ್ಲ.
ನೀವು ಚಪ್ಪಾಳೆ ಹಾಕಿ ಬೇಕಾದಾಗ ನಿಂತು ಹೋದ್ರಿ ನಾವು ಅಂತೂ ಬಿಡೋಲ್ಲ. ಯಾಕಂದ್ರೆ ಪಾಪ ಕಷ್ಟಪಟ್ಟು ನಾಟಕ ಕಲ್ತಾರೆ ಯುವಕರು. ಈಗ ಹಿರಿಯರು ಹಾದಸ್ತಕ ಮಾಡಿದ್ರು, ಇನ್ನು ಯುವಕರು ಬಂದರು ಅದಲ್ಲ. ಶ್ರೀ ಬಸವೇಶ್ವರ ಹಾಗೂ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮ್ಮ ನಿಮಿತ್ತವಾಗಿ ಇವತ್ತಿನ ದಿವಸ ಆ ಒಂದು ನಾಟಕ, ಅದಕ್ಕೆ ಪ್ರಥಮದಲ್ಲಿ ಶ್ರೀ ಶಿವಯೋಗೀಶ್ವರ ಮಹಾಂತೇಶ್ವರನ, ಶ್ರೀ ಬಸವೇಶ್ವರನ, ಶ್ರೀ ಮಾರುತೇಶ್ವರರನ್ನು ಮನದಲ್ಲಿ ಧ್ಯಾನಿಸಿ, ಯಾಕಂದರೆ ಇವತ್ತು ಬಸವೇಶ್ವರ ಹಾಗೂ ಮಾರುತೇಶ್ವರ ಜಾತ್ರೆ ಓಕಳಿ, ಅದರ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ಕಲಾನಾಟ್ಯ ಸಂಘ ಹಿರಿಯವಾದ ಒಂದು ಯುವಕರು ಅರ್ಪಿಸಿರುವಂಥ ನಾಟಕ ಧರ್ಮದ ಮನೆಯಲ್ಲೊಂದು ಕರ್ಮದ ಕಾಂಡ. ಯಾಕಂದ್ರೆ ಫಾಸ್ಟ್ ಐತ್ರಿ ಸದ್ಯ, ಲೇಟ್ ಮಾಡಿದ್ವು ಅಂದ್ರೆ ಮತ್ತೆ ಶೀಳಿ ಚಾಲುವಾಕು. ಅದಕ್ಕೆ ವೇದಿಕೆ ಮೇಲಿರುವಂಥ ವೇದಮೂರ್ತಿ ಚೆನ್ನಯ್ಯ ಹಿರೇಮಠವರೇ ಹಾಗೂ ಮುಖ್ಯ ಅತಿಥಿಗಳು ಎಲ್ಲರ ಹೆಸರು ಅಂದ್ರೆ ಒಂದು ತಾಸಕತ್ರಿ. ಅದಕ್ಕೆ ಎಲ್ಲರಿಗೂ ಏನಪ್ಪ ಅಂದ್ರೆ ವೇದಿಕೆ ಮೇಲಿರುವಂಥ ಮುಖ್ಯ ಅತಿಥಿಗಳೇ, ಸಭಾ ನಿರೂಪಣೆ ಮಾಡತಕ್ಕಂಥ ಜಿ ಬಿ ಮಠ ಅವರೇ, ಅವರ ಒಂದು ಸಹೋದ್ಯೋಗಿಗಳೇ, ಎಲ್ಲರೂ ಇಪ್ಪತ್ತಂದ್ರೆ ಇವತ್ತು ನಾಟಕ ಇವತ್ತು ನಿಜವಾಗಿ ನಮ್ಮ ಅಡಿಯಪ್ಪ ಮಾಸ್ತರ್ ಅಲ್ಲಿ ಸರ್ ಹೇಳಿದರು, ಇವತ್ತು ಯುವಶಕ್ತಿ ಏನಾಗಿತ್ತು ಅಂದ್ರೆ ಮುಂದೆ ಬರ್ಬೇಕು, ಬಂದೈತಿ ಗುಲ್ಬಾದಾಗ. ಯಾಕಂದರೆ ಎಷ್ಟೋ ನಾಟಕ ನೋಡಿ ನಾವು ಒಂದು ವರ್ಷ ಬೇಡ 2 ವರ್ಷನಾಗ ಗಂಟುಮಟ್ಟಿ ಕಟ್ಟಿಬಿಟ್ಟಾವ. ಆದರೆ ನಿಜವಾಗಿ ಸತತ ಪ್ರತಿ ವರ್ಷವೂ ನಾಟಕ ಮಾಡ್ತಕ್ಕಂಥ ಯಾವುದಾದ್ರು ಗ್ರಾಮ ಇತ್ತ ನಿಜವಾಗಿ ಹಿರೇಗುಡ್ಬಾಗ ಅಂತ ಹೇಳ್ಬೋದು. ಒಂದು ದಿವಸ ತಪ್ಪಿಲ್ಲ ನಾಟಕ ವರ್ಷ. ಯಾಕಂದ್ರೆ ಈ ಹಿರಿಯರು ನಮ್ಮ ತೋಟದ ಸರ್ ಇವರು ನಮ್ಮ ಯಾರು ಅಡಿಯಪ್ಪ ಮಾಸ್ತರು ಅವರ ಹಿಂದಿನ ವರ್ಷ ಕಾಳು ಹರ್ಕೊಂಡ್ಬಿಟ್ರು ಅವರು. ಹೇಳಿದ್ರೆ ನಮಗೆ ಅಜ್ಜಾರ ನಾವು ಇನ್ನು ಕಾಳು ಹರ್ಕೋತೀವಿ ಅಂದ್ರೆ, ಅವಾಗ ನಾ ಅಂದ್ರೆ ಇನ್ನೊಂದು ಕಂಟಿನ್ಯೂ ಮಾಡಿ ಬ್ಯಾಡ್ರಿ. ಅದಕ್ಕೆ ಮತ್ತೆ ಯಾರನ್ನ ತಯಾರು ಮಾಡಿದ್ರು ಅಂದ್ರೆ ಯುವಕರನ್ನ ತಯಾರು ಮಾಡಿ ಹುಡುಗರು. ನಾನು ಭಾಳ ಸಂತೋಷ ಆಯ್ತು ನನಗೆ. ಯಾಕೆ ಅವ್ರಿಗೆ ಕಲಾ ಬರಬೇಕು, ಅವರಲ್ಲಿ ಧೈರ್ಯ ಬರಬೇಕು. ಒಟ್ಟು ಹಿರಿಯರಲ್ಲಿ ಐತಿ ಕೊಡುವ, ಆದ್ರೆ ಅವ್ರಿಗೊಂದು ಧೈರ್ಯ ಬರ್ಬೇಕಲ್ಲ. ಸ್ಟೇಜ್ ಮ್ಯಾಗ ಒಂದು ಮಾತಾಡೋದಂದ್ರೆ ಹೆಂಗಂತ ತಪಸ್ ಮಾಡ್ದಂಗೆ ರೀ, ಸ್ಟೇಜ್ ಮ್ಯಾಗ ನಿಂತು ಮಾತಾಡೋದಂದ್ರೆ ಹಂಗಲ್ಲ. ಅದಕ್ಕೆ ಅವರು ಇವತ್ತಿನ ಯುವಕರು ಮುಂದೆ ಬರ್ಬೇಕ್ರಿ. ಹಿರಿಯರು ಹಿಂದೆ ಇರ್ತಾರೆ ಕರೆ, ಯುವಕರಿಗೆ ಒಂದು ಪಾಠ ಕಲಿಸ್ತಕ್ಕಂಥದ್ದು ಯಾರಪ್ಪ ಹಿರಿಯರು. ಅಂಥ ಒಂದು ಗ್ರಾಮ ಯಾವುದಪ್ಪ ಅಂದ್ರೆ ಇವತ್ತು ನಿಮ್ಗೆ ಹಿರೇಗುಳವಾರ ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಕಡೆ ಒಂದು ಮಾತು ಹೇಳ್ತಾರ, ನೀವು ಅನ್ಬೋದು ಅಜ್ಜಾರ ಏನೋ ಹೊತ್ತಿಗೆ ತೊಗೊಂಬಂದಂಗೆ ಅಂತ ಅನ್ಬೋದು ನೀವು. ನಾ ಹೊತ್ತಿಗೆ ತರವನ ಮತ್ತು ನೀವು ಬೇಕಾದ್ ಮಾಡ್ರಿ. ಯಾಕಂದ್ರೆ ಅವಕಾಶ ಸಿಕ್ಕತ್ತ ಅಂದಮೇಲೆ ತಪ್ಪಿಸ್ಕೋಬಾರ್ದಂತ. ಚೀಳು ಹೊಡಿಯಪ್ಪ, ಚೀಳು ಹೊಡಿ. ಕಲೆ ಇರುವುದು ನಾಟಕದಲ್ಲಿ, ನಾಟಕ ಇರುವುದು ಗುಳವಾಳ ಜಾತ್ರೆಯಲ್ಲಿ. ದೀಪ ಆರಿತ್ಯಂದು ಪಣಿತಿ ಹೊಡೆಯಬೇಡ. ದೀಪ ಆರಿತ್ತಂದು ಪಣಿತಿ ಹೊಡಿತೀರೇನ? ಹೊಡಿಯೋಕ್ಕಾಗೋದಿಲ್ಲ. ಹೂವು ಬಾಡಿತ್ತಂದು ಗಿಡ ಕಡಿಯಬೇಡ. ದಾರಿ ದೂರ ಆಯಿತಂದು ಗುಳವಾಳದ ಹುಡುಗರು ಮಾಡ್ತಕ್ಕಂಥ ನಾಟಕ ನೋಡೋಲು ಎಂದೂ ಮರೆಯಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಯುವಕರಲ್ಲಿ ಧೈರ್ಯ ಬರಬೇಕು. ನಿಜವಾಗಿ ಸರ್ ಬಹಳ ಮಾರ್ಮಿಕವಾಗಿ ಹೇಳಿದರು, ಮತ್ತು ಅಡಿಯಪ್ಪ ಮಾಸ್ತರಲ್ಲಿ ಸರ್ ಹೇಳಿದರು. ಅದಕ್ಕೆ ನಿಜವಾಗಿ ಇವತ್ತಿನ ದಿವಸ ಈ ಒಂದು ಲೈಟಿಂದ ಆಗ್ಬೋದು, ಇವತ್ತು ಹೂವಿನ ಅಲಂಕಾರ ಆಗ್ಬೋದು. ಯಾಕಂದ್ರೆ ಗುಲ್ಬಾಳ ಬಸವಣ್ಣ ಹೆಂಗಂದ್ರೆ ವರ್ಷ ಬೆಳಕು ನಿತ್ಯನ ಮತ್ತು ಯುವಶಕ್ತಿಗೂ ಕೂಡ ಬೆಳಕತ್ತೈತಿ. ನಿಜವಾಗಿ ಕೂಡ ಇವತ್ತು ನಮಗೆ ಯಾವ ಎಲ್ಲವರ ನೋಡಿ ನಾವು ಕರೆ, ಆದ್ರೆ ನೌಕರಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಾಮ ಇತ್ತ ನಿಜವಾಗಿ ಕೂಡ ಗುಳಬಾಳ ಗ್ರಾಮ ಅಂತಿರು ಭಾಳ ಮಂದಿ ನೌಕರಿ ಇದ್ದಾರೆ. ನೌಕರಿ ಇದ್ದು ಸಹಿತ ಒಂದು ಊರಾಗ ನೌಕರಿ ರೊಕ್ಕನ ಕೊಡೋದಿಲ್ಲ ಅವರು, ಮತ್ತು ರೊಕ್ಕನೂ ಕೊಡ್ತಾರ, ನಿಂತು ಸೇವಾನ ಮಾಡ್ತಕ್ಕಂಥ ಗ್ರಾಮ ಯಾವುದಂದ್ರೆ ಹಿರೇಗುಳವಾಳ ಅಂತ ಹೇಳ್ಬೋದು. ಅದಕ್ಕೆ ಇವತ್ತಿನ ದಿವಸ ಯುವಕರು ಈಗ ನಾಟಕ ಮಾಡಕತ್ತಾರೆ. ಮುಂಜಾನೆಲ್ಲ ಬಂದಿದ್ದು ನಮ್ಮ ಹತ್ರ ಬಂದು ಅಜ್ಜಾರ ಹಂಗೆ ಚಿಂತೆ ಮಾಡಬೇಡ್ರಿ, ಬಸವೇಶ್ವರ ಆಶೀರ್ವಾದ, ಶಿವಪ್ಪನ ಆಶೀರ್ವಾದ, ಎಲ್ಲರೂ ಮಲ್ಲಯ್ಯನ ಆಶೀರ್ವಾದ, ಚಿಂತೆ ಮಾಡಬೇಡ್ರಿ, ಧೈರ್ಯದಿಂದ ನಾಟಕ ಮಾಡಿರಿ. ನಾಟಕ ಕೂಡ ನಿಜವಾಗಿ ಕೂಡ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿಬಿಟ್ಟು ಅವಾಗ ಅವ್ರು ಖುಷಿ ಪಟ್ರು. ಬಂದು ಆಮೇಲೆ ಎಲ್ಲ ಆಶೀರ್ವಾದ ತೊಗೊಂಡು ಹೋದರು. ನೀವೇನು ಚಾ ಮಾಡಬೇಡ್ರಪ್ಪ ಕಲಾವಿದ್ರೆ, ಧೈರ್ಯ. ಅದಕ್ಕೆ ಧೈರ್ಯವೇ ಸರ್ವತ್ರ ಸಾಧನ ಅಂತ. ಧೈರ್ಯ ಮಾಡಬೇಕು, ಏನೇನಾಗಲ್ಲ ಅವನ ಆಶೀರ್ವಾದ ಇವನ ಆಶೀರ್ವಾದ ಸದಾಕಾಲ ಇರ್ತೈತಿ. ಅದಕ್ಕೆ ಭಾಳ ಮಾತಾಡಕ್ಕೆ ಹೋಗೋದಿಲ್ಲ. ನಾಟಕ ಕೂಡ ಒಳ್ಳೆಯ ರೀತಿಯಿಂದ. ನಾಟಕ ಯಾವ್ದೈತಿ? ಧರ್ಮದ ಮನೆಯಲ್ಲೊಂದು ಕರ್ಮಕಾಂಡ. ಧರ್ಮದ ಮನೆಯಾಗ ಒಂದು ಕರ್ಮ ಬಂದಟ್ಟಂತೆ. ಅದಕ್ಕೆ ಸತ್ಯದ ದೀಪ ಹಚ್ಚಿದ ಬಡವ, ಸತ್ಯಕ್ಕಾಗಿ ಅವನು ಬಡದಾಡ್ಯಾನ, ಯಾರು ಬಡವ. ಅದಕ್ಕಾಗಿ ಅಂಥ ನಾಟಕವನ್ನು ಏನಪ್ಪ ಅಂದ್ರೆ ಮರೆಯದೆ ನಿದ್ದೆ ಮಾಡಬೇಡ್ರಿ, ಚೀಳು ಹೊಡಿಬೇಡ್ರಿ. ಯಾಕಂದ್ರೆ ಯುವಕರು ಹುಡ್ರು ಅದಾವು. ಅದಕ್ಕೆ ಅವ್ರಿಗಿಂದ ಚೀಳು ಹೊಡಿಬೇಡ್ರಿ, ಚಪ್ಪಾಳೆ ತಟ್ಟು ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ದಂಗೆ. ಅದಕ್ಕೆ ಅಂಥ ಕೆಲಸ ಅಂತ ಕೂಡ ನೀವೇನಪ್ಪ ಅಂದ್ರೆ
ಇವತ್ತಿನ ದಿವಸ ಯುವಕರಾಗಲಿ ಹಿರಿಯರಾಗಲಿ ಎಲ್ಲರೂ ಕೂಡ ಅವ್ರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದಂದ್ರೆ ಏನೋ ಹುರುಪು ಬರ್ತೈತೆ ರೀ. ಇವತ್ತಿನ ಏನಪ್ಪ ಅಂದ್ರೆ ಇವತ್ತಿನ ಯುವಕರು ನಾಳೆ ನಾಗರಿಕರು, ಇವತ್ತಿನ ಯುವಕರು ಏನಪ್ಪ ಅಂದ್ರೆ ನಾಳೆ ಮುಂದಿನ ವರ್ಷ ಮಸ್ತ್ ತಯಾರಾಕ್ಕಾರ ಅವ್ರು. ಹೆಂಗೆ ತಯಾರಾಕ್ಕಾರ ಅಂದ್ರೆ ಮಾತಿನಲ್ಲಿ, ಕಲೆಯಲ್ಲಿ. ಇವತ್ತಿನ ದಿವಸ ಇವತ್ತು ಕಲೆ ಉಳಿದತ್ತಪ್ಪ ನಾವು ಹಿರೇಗುಳುವ ಗ್ರಾಮದಲ್ಲಿ ಉಳಿದತ್ತ. ಇವತ್ತು ಪ್ರತಿಯೊಬ್ಬರು ಸರ್ ಹೇಳಿದಂಗೆ ಪ್ರತಿಯೊಬ್ಬರು ಕೂಡ ಆತುರ ಕಾತುರ ಹೆಂಗಂದ್ರೆ ನಾನು ನಾಟಕ ಮಾಡಬೇಕು, ನಾನು ಒಂದು ಕಲಾ ತೋರಿಸ್ಬೇಕು ಸ್ಟೇಜ್ ಅಂತಕ್ಕಂಥ ಧೈರ್ಯ ಎಲ್ಲಿ ಅಂತಂದ್ರೆ ಹಿರೇಗುಳುವಾದ ಯುವಶಕ್ತಿಯಲ್ಲಿ ಅಂತ ಹೇಳುತ್ತಾ ಏನಪ್ಪ ಅಂತ ಎಲ್ಲರೂ ಒಳ್ಳೆಯ ರೀತಿಯಿಂದ ನಾಟಕ ನೋಡ್ರಿ, ಕೆಟ್ಟದನ್ನು ಇಲ್ಲೇ ಬಿಡ್ರಿ, ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ನಾಟಕವನ್ನು ಸರಿಯಾದ ರೀತಿಯಿಂದ ಕೂಡ ಯುವಕರಿಗೆ ಧೈರ್ಯ ತುಂಬಿ ಈ ನಾಟಕವನ್ನು ಯಶಸ್ವಿ ಮಾಡ್ತೇನೆ ಅಂತ ಹೇಳಿ ಇಷ್ಟಕ್ಕೆ ನಮ್ಮ ಆಶೀರ್ವಾದ ಮುಗಿಸ್ತಾ ಇದ್ದೆ. ಅಜ್ಜಾರು ಒಂದು ಮಾತು ಹೇಳಿದ್ರೆ, ಏನು ಹೇಳಿದ್ರೆ ಅಂದರೆ, ಯಾವುದೇ ಮನುಷ್ಯ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅನುಮಾನ ಪಟ್ಕೋತಾನ್ರಿ. ಯಾವಾಗಲೂ ಅನುಮಾನ ಆಯ್ತಪ್ಪ ಅಂತಂದ್ರೆ ಅವ ಹೆಂಗನ ಬರ್ರಿ ಇಲ್ಲಿ ಬಂದು ನಿಂತಾಗ ಅನುಮಾನ ಆದಾಗ ಅವಾಗ ಅವಮಾನ ಆಗೋದು ಗ್ಯಾರಂಟಿನ. ಅವಮಾನ ಆದ ಮನುಷ್ಯ ಒಂದಾನೊಂದು ಕಾಲದಕ್ಕೆ ಸನ್ಮಾನ ಆಗೋದು ಗ್ಯಾರಂಟಿನ. ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅನುಮಾನ ಪಟ್ಕೊಂಡು ನಾವು ಅಲ್ಲೇ ಕುಂತೇವಂದ್ರೆ ನಾವು ಅಲ್ಲೇ ಕುಂದಿರ್ತೇವೆ. ಅವಮಾನ ಆಗೋದಕ್ಕಂತ ಇಲ್ಲಿ ಏನು ಬಂದೇವಲ್ಲ, ಅವಮಾನ ಆಗೋದಕ್ಕ ಒಂದ್ಸಲ ಅವಮಾನ ಆಗ್ತದ, ಹಗಲೆಲ್ಲ ಅವಮಾನ ಆಗಕ್ಕೆ ಸಾಧ್ಯತೇನ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಅನುಮಾನ ಪಟ್ಕೊಂಡು ಅಲ್ಲೇ ಕುಂದ್ರಕ್ಕಿಂತ ಇಲ್ಲಿ ಬಂದು ನಾವು ಏನು ನಿಂತು ಮಾತಾಡಿದ್ದೇವೆ ಅಂತಂದ್ರೆ ಅವಾಗ ಅವಮಾನ ಆಗೋದಕ್ಕೆ ಮುಂದೆ ಒಂದು ದಿವಸ ಸನ್ಮಾನ ಆಗೋದು ಗ್ಯಾರಂಟಿ ಅಂತ ಏನೋ ಒಂದು ಅಜ್ಜಾರು ಮಾತು ಹೇಳಿರಲ್ಲ, ಅವರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಈಗ ಈಗ ಪ್ರತಿಯೊಬ್ಬರಿಗೆ ಈ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನು ಬಸವರಾಜ್ ಸುಣಗಾರ್ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಧರ್ಮದ ಮನೆಯಲ್ಲೊಂದು ಕರ್ಮಕಾಂಡ, ಅರ್ಥಾರ್ಥ ಸತ್ಯದ ದೀಪ ಹಚ್ಚಿದ ಬಡವ. ಈ ಒಂದು ಹಿರೇಗುಳವಾಳದ ನಾಟಕಕ್ಕೆ ಮುತ್ತತ್ತಿ ಅಜ್ಜನವರು ಹಾಗೂ ಹಿರೇಗುಳವಾಳದ ಅಜ್ಜನವರು ಆಗಮಿಸಿ ಹಾಗೂ ಇನ್ನುಳಿದಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ರೈತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ದೇಸಾಯರು ಪಾಟೀಲ್ ಸರ್ ಅವರು ವೇದಿಕೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಿದ್ದಕ್ಕಾಗಿ ಈ ನಮ್ಮ ಗ್ರಾಮ ಪಂಚಾಯತಿ ಅಥವಾ ನಮ್ಮ ಗ್ರಾಮದ ಹಿರೇಗುಳವಾಳದ ಗುರು ಹಿರಿಯರು ಹಾಗೂ ಯುವಕರು ಹಾಗೂ ಯುವಕ ಮಿತ್ರರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಬಂದಿದ್ದಕ್ಕಾಗಿ ವಂದನೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಘ್ನೇಶ್ವರ ವಿಘ್ನ ವಿನಾಶಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಸಂಗೀತ ಸಾಗರಂ ಸಾಹಿತ್ಯಭೂಷಣಂ ಉತ್ತರಾಧಿಕಾರಿ
ದಂಗೆ